ಬಹುಶಃ ಇವತ್ತು ನಡೆದ ಸಭೆನೇ ಒಂದು ಸಂದೇಶ ಅಂತ ಅನ್ಕೋತೀನಿ ನಾನು. ನೀವು ಸಭೆ ನಡೆಯೋ ಸೈನ್ನಲ್ಲಿ ಇಲ್ಲದೇ ಇದ್ದರು ವಿಜಲ್ಸ್ ತೊಗೊಂಡಿದ್ದೀರಾ. ಮುಸ್ಲಿಮ್ಸು ಮತ್ತು ಹಿಂದೂಗಳು ಒಟ್ಟೊಟ್ಟಿಗೆ ಕೂತವ್ರೆ, ಯಾರೂ ಬೈಫರ್ಕೇಟ್ ಮಾಡ್ಕೊಂಡು ಕೂತಿರಲಿಲ್ಲ. ಎಲ್ಲರೂ ಇವರು ಅವರು ಎಲ್ಲ ಅಣ್ಣ ತಮ್ಮದಿರ್ತಾರ ಒಟ್ಟಿಗೆ ಕೂತಿದ್ದಾರೆ. ಮಾತನಾಡಿದಂಥ ಒಂದು 25 ಜನ ಮಾತಾಡಿರ್ಬೋದು ಅಂತ ಕಾಣುತ್ತೆ. ಅಷ್ಟು ಜನವು ನಾವು ಈ ಕ್ಷಣದಿಂದನೇ ಒಟ್ಟಾಗಿ ಹೋಗ್ತೀವಿ, ಗಣಪತಿ ಉತ್ಸವವನ್ನು ಮಾಡಲಿಕ್ಕೆ ನಮ್ಮ ಸಹಕಾರ ಕೊಡ್ತೀವಿ, ನಮ್ಮ ಮುಸ್ಲಿಮ್ ಹಬ್ಬಗಳು ಮಾಡಲಿಕ್ಕೂ ಸಹ ಅವ್ರ ಸಹಕಾರವನ್ನು ತಗೋತೀವಿ. ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಒಂದು 50 ಜನ ಇಂಟರ್ನಲ್ಲಿ ಆ ಕಮ್ಯುನಿಟಿ ಎಲ್ಲ ಸೇರಿ ಟೌನ್ನಲ್ಲಿ ಒಂದು ಸೌಹಾರ್ದಿತ ಕಮಿಟಿ ಮಾಡ್ಕೋತೀವಿ. ಯಾವುದಾದ್ರು ಈ ಥರದ್ದು ಬಂದಾಗ ನಾವೇ ಮುಂದೆ ನಿಂತ್ಕೊಂಡು ಮುಂದುವರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಈಗೇನು ಆರ್ಥಿಕವಾಗಿ ನಷ್ಟ ಆಗಿದೆ ಅವ್ರಿಗೊಂದಷ್ಟು ಪರಿಹಾರ, ಯಾರು ಅಮಾಯಕರನ್ನ ಅರೆಸ್ಟ್ ಆಗಿದ್ದಾರೆ ಅವ್ರಿಗೊಂದಷ್ಟು ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಹಾಕೋ ಟೈಮ್ನಲ್ಲಿ ರಿಲೀಫ್ ಮಾಡ್ತಕ್ಕಂಥದ್ದು, ಯಾರು ಇದಕ್ಕೆ ಸಂಪೂರ್ಣ ಕಾರಣಕರ್ತರಿದ್ದಾರೆ ಅವ್ರು ಯಾರು ಕೈ ಬಿಟ್ಟು ಹೋಗಿದ್ರೆ ಅದನ್ನು ತನಿಖೆ ಮೂಲಕ ಮಾಡ್ಕೊಂಡು ಅವ್ರನ್ನ ಒಂದಷ್ಟು ಕ್ರಮ ತಗೊಳ್ತಕ್ಕಂಥದ್ದು, ಇಷ್ಟನ್ನು ಮಾಡಬೇಕು ಅಂತೇಳಿ ಅವರು ಒತ್ತಾಯ ಮಾಡಿದ್ದಾರೆ. ಅಷ್ಟನ್ನು ಸಹ DC ಅವರು ಮತ್ತು SP ಅವರಿದ್ದಾರೆ. ನಾವು ಅದನ್ನು ಚಾಚು ತಪ್ಪದಲ್ಲೇ ಅವ್ರು ಹೇಳಿರ್ತಕ್ಕಂಥ ಸಲಹೆ ಸೂಕ್ತವಾದಂಥದ್ದಿದೆ ಮತ್ತು ಯಾವುದೇ ಥರದ ಪ್ರಚೋದನೆಗೆ ಮತ್ತು ಒಬ್ಬರನ್ನ ನೋವು ಮಾಡೋವಂಥ ವಿಚಾರ ಅಲ್ಲ. ಹಾಗಾಗಿ ಅದನ್ನು ನಾವು ಒಪ್ಪಿದ್ದೀವಿ. ನಾಳೆ ಗಣಪತಿ ಬಿಡಲಿಕ್ಕೆ ಎಲ್ರಿಗೂ ಸಹ ಬಿಡೋಕ್ಕೆ ಎಷ್ಟು ಸಾಧ್ಯನೋ ಎಷ್ಟು ತಯಾರಿರ್ತಾರೋ ಅವ್ರು ಬಿಡಲಿ. ಅದಕ್ಕೆ ಮುಸ್ಲಿಮರು ಸಹಕಾರ ಕೊಡ್ತಾರೆ. ಯಾವ ಗಣಪತಿ ಸಂಘಟನೆ ಇದೆ ಅವರು ಸಹ ಜವಾಬ್ದಾರಿ ತೊಗೊಂಡು ಬಿಡಲಿ. ಪೊಲೀಸ್ ಅಧಿಕಾರಿಗಳು ಸಹ ಜೊತೆಯಲ್ಲಿ ಇರ್ತಾರೆ. ಸೋಮವಾರ ಮುಸ್ಲಿಂ ಹಬ್ಬ ಇರೋದ್ರಿಂದ ಅವತ್ತು ಒಂದು ದಿವಸ ಗಣಪತಿ ವಿಸರ್ಜನೆ ಬೇಡ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದೀನಿ. ಅವತ್ತು ಅವ್ರ ಹಬ್ಬ ಮಾಡ್ಕೊಳ್ಳಿ. ಮಂಗಳವಾರದಿಂದ ಉಳಿದಂಥ ಗಣಪತಿಗಳು ಯಾವಿದ್ದಾವೆ ಅದನ್ನು ವಿಸರ್ಜನೆ ಮಾಡಲಿಕ್ಕೆ ಆದಷ್ಟು ಬೇಗ ಮಾಡಲಿ ಅಂತ ಹೇಳಿದ್ದೀವಿ. ಬಹುಶಃ ಅದೊಂದು ಯಾವುದೋ ಕೆಟ್ಟಗಳಿಗೆ ಅಂತ ಕಾಣುತ್ತೆ, ಅಥವಾ ಯಾರ ಕಣ್ಣು ದೃಷ್ಟಿ ಬಿದ್ದಿತ್ತೋ ಗೊತ್ತಿಲ್ಲ ನನಗೆ. ಬಟ್ ಇವತ್ತು ನಡೆದಂಥ ಸೌಹಾರ್ದಿತ ಸಭೆ ಇರ್ಬೋದು, ಮೊನ್ನೆಯಿಂದ ನನ್ನ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಂಥ ನಾಗಮಂಗಲ ಟೌನಿನ ಎಲ್ಲ ಸಮಾಜದ ಜನರಿರ್ಬೋದು, ಮಾತನಾಡೋ ರೀತಿ ನೋಡಿದ್ರೆ ಅದು ಯಾಕಾಯಿತು ಹೆಂಗಾಯಿತು ಏನು ನಮಗೂ ಸಹ ನಂಬಲಿಕ್ಕೆ ಅಸಾಧ್ಯ. ಯಾರಿಗೂ ಸಹ ಇದೇನು ಬೇಕಿರಲಿಲ್ಲ, ಯಾರೂ ಸಹ ಇದನ್ನು ಮಾಡಬೇಕು ಅಂತಿರಲಿಲ್ಲ. ಏನೋ ಒಂದು ಕೆಟ್ಟ ಗಳಿಗೆ ನಡೆದಿದೆ. ಬಹುಶಃ ಇದನ್ನು ನನ್ನೆಲ್ಲ ರಾಜಕೀಯ ಸ್ನೇಹಿತರಿಗೂ, ಅದು BJP ಇರ್ಬೋದು, ಜನತಾದಳ ಇರ್ಬೋದು, ಅಥವಾ ಬೇರೆ ಯಾವುದಾದ್ರು ಸಂಘಟನೆ ಇರ್ಬೋದು, ಎಲ್ಲ ಸ್ನೇಹಿತರಿಗೂ ಸಹ ಈ ಕ್ಷೇತ್ರದ ಜನರ ಪರವಾಗಿ ವಿನಂತಿ ಮಾಡ್ತೀನಿ. ಇಲ್ಲಿಗೆ ದಯಮಾಡಿ ನೀವು ಸಹ ಈ ವಿಚಾರವನ್ನು ಪ್ರಸ್ತಾಪ ಮಾಡೋದನ್ನು ನಿಲ್ಲಿಸೋದು ಸೂಕ್ತ. ಒಂದು ನಾಗಮಂಗಲ ಕ್ಷೇತ್ರ ನಿಮ್ಮದು ಅನ್ನೋ ಭಾವನೆಯಿಂದ ನೀವು ಯೋಚನೆ ಮಾಡಿ. ನಿಮ್ಮ ಕ್ಷೇತ್ರ ಆಗಿದ್ದರೆ ನೀವು ಇದೇ ರೀತಿ ಏನಾರು ಕೆದಕಬೇಕು ಅಂತ ಭಾವನೆ ಬರ್ತಿತ್ತಾ? ಎಷ್ಟು ಬೇಗ ಅಷ್ಟು ಬೇಗ ತಣ್ಣಗಾಗಬೇಕು ಅಂತ ಏನು ಅನ್ನಿಸ್ತಿತ್ತು. ಹಾಗೆಯೇ ನಾನು ನಿಮ್ಮಗಳ ಜೊತೆಯಲ್ಲಿ 30 ವರ್ಷದಿಂದ ರಾಜಕಾರಣವನ್ನು BJP ಸ್ನೇಹಿತರು ನನಗೆ ಸ್ನೇಹಿತರಿದ್ದಾರೆ, ಜನತಾದಳದವರು ಸ್ನೇಹಿತರಿದ್ದಾರೆ, ಕಾಂಗ್ರೆಸ್ನವರು ಸ್ನೇಹಿತರಿದ್ದಾರೆ, ಎಲ್ಲರೂ ಒಟ್ಟೊಟ್ಟಿಗೆ ಇದ್ದೀವಿ. ನಮ್ಮ ಉದ್ದೇಶ, ನಮ್ಮೆಲ್ಲ ರಾಜಕಾರಣಿಗಳ ಉದ್ದೇಶ ಈ ನಾಡಿನ ಕನ್ನಡಿಗರು ನೆಮ್ಮದಿಲಿರಬೇಕು, ಸೌಹಾರ್ದಯುತವಾಗಿ ಹೋಗಬೇಕು, ಶಾಂತಿ ಸ್ಥಾಪನೆ ಆಗಬೇಕು. ಏನಾರು ಘಟನೆ ನಡೆದರೆ ತಕ್ಷಣ ಯಥಾಸ್ಥಿತಿ ನಿರ್ಮಾಣ ಆಗಬೇಕು, ಅಭಿವೃದ್ಧಿ ಆಗಬೇಕು. ದಯಮಾಡಿ ನೀವೆಲ್ರಿಗೂ ಇಲ್ಲಿಂದನೇ ಜನತಾದಳದವ್ರು ಇರ್ಬೋದು, BJP ಅವ್ರು ಇರ್ಬೋದು, ಅಥವಾ ಇನ್ನಿತರೆ ಯಾರೇ ಇರ್ಬೋದು, ಎಲ್ರಿಗೂ ವಿನಂತಿ ಮಾಡ್ತೀನಿ. ನಾಗಮಂಗಲ ಯಥಾಸ್ಥಿತಿಗೆ ಬಂದಿದೆ, ಪೂರ್ಣ ಪ್ರಮಾಣದಲ್ಲಿ ಬರುತ್ತೆ. ದಯಮಾಡಿ ನೀವು ಯಾರೂ ಸಹ ಈ ವಿಚಾರದಲ್ಲಿ ಹೆಚ್ಚು ಪ್ರಸ್ತಾಪ ಮಾಡ್ತಕ್ಕಂಥದ್ದು ಬೇಡ ಅಂತ ವಿನಂತಿ ಮಾಡ್ತಾ, ಜೊತೆಗೆ ಮುಖ್ಯವಾಗಿ ಏನು ಕೆಲವರು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ತನಿಖೆ ಆಗಬೇಕು ಅಂತ, ಖಂಡಿತ ಇದು ಒಂದು ಕಡೆ. ಇದಕ್ಕೇನಾದ್ರೂ ಕಾರಣ ಇದೆಯಾ, ಅಥವಾ ಯಾರಾದ್ರೂ ತುಂಬ ಪ್ಲ್ಯಾಂಡಾಗಿ ಇದನ್ನು ಉಪಯೋಗಿಸ್ಕೊಂಡು ಈ ಘಟನೆಯನ್ನು ಮಾಡಿದಾರಾ ಅನ್ನೋ ಒಂದು ವಿಚಾರವನ್ನು ಮುಂದಿನ
ದೃಷ್ಟಿಯಿಂದ ತನಿಖೆ ಖಂಡಿತ ಮಾಡಿಸ್ತೀವಿ. ಡಿ ಸಿ ಅವರು ಇಲ್ಲೇ ಇದ್ದಾರೆ. ಇದನ್ನು ಸ್ಪೆಷಲ್ ಒಂದು ಏಜೆನ್ಸಿ ಕೊಟ್ಟು ಇದನ್ನೇನಾದ್ರು ಇದೆಯಾ ಅಂತ ಹೇಳಿ ತನಿಖೆ ಮಾಡಿಸೋಣ. ಏನೂ ಇಲ್ಲ ಅಂದರೆ ಸಂತೋಷ, ಏನಾರು ಇದ್ದರೆ ನಂತರ ಅದನ್ನು ಸಹ ಮುಂದೆ ಆಗದಂಗೆ ನೋಡ್ಕೊಳ್ಳೋದಕ್ಕೆ ಒಂದು ನಮಗೆ ಮಾರ್ಗಸೂಚಿ ಆಗುತ್ತೆ. ಸೊ ಇದರ ಜೊತೆಗೆ ಯಾರು ಈ ಒಂದು ಘಟನೆಯಲ್ಲಿ ನೊಂದಿದ್ದಾರೆ ಅವ್ರಿಗೆ ಪರಿಹಾರವನ್ನು ಈಗಾಗಲೇ ಒಂದು ವರದಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ತರಿಸು ಅಂತ ಹೇಳಿದರು. ನಾನು ಸಹ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೆ. ಸೊ ಅಲ್ಟಿಮೇಟ್ ಸ್ವಲ್ಪ ಒಂದು ಹೆಚ್ಚು ಕಡಿಮೆ ರೆಡಿಯಾಗಿದೆ. ಇವತ್ತು ನಾಳೆ ಒಳಗಡೆ ಸರ್ಕಾರಕ್ಕೆ ತಲುಪುತ್ತೆ. ಕೂಡಲೇ ಆ ಪರಿಹಾರವನ್ನು ವಿತರಣೆ ಮಾಡ್ತೀವಿ. ಜೊತೆಗೆ ನಾನು ವೈಯಕ್ತಿಕವಾಗಿ ನಾನು ಮೊನ್ನೆಲೇ ಕೊಡ್ಬೋದಾಯಿತು, ಆದರೆ ಯಾರ್ಯಾರ್ದು ಎಷ್ಟೆಷ್ಟಾಗಿದೆ, ಸರ್ಕಾರ ಯಾವ ರೀತಿ ನಾವು ತೀರ್ಮಾನ ತಗೋತೀವಿ, ಆ ಟೈಮ್ನಲ್ಲಿ ನಾನು ಯಾರಿಗೆ ಸ್ವಲ್ಪ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಇದನ್ನೆಲ್ಲ ನೋಡಿ ಮಾಡೋಣ ಅಂಥೇಳಿ ನಾನು ಒಂದು 2-3 ದಿವಸ ತಡೆದಿದ್ದೀನಿ. ನಿನ್ನೆ ಕುಮಾರಸ್ವಾಮಿಯವರು ಸಹ ಬಂದು ಒಂದಷ್ಟು ಜನಕ್ಕೆ ಪರಿಹಾರ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನನ್ನ ಕ್ಷೇತ್ರದ ಯಾರು ನೊಂದಿದ್ದಾರೆ ಅವ್ರ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಅವ್ರ ಹೇಳಿಕೆ ಏನಾರು ಆಗಲಿ, ಅದು ಚನ್ನಪಟ್ಟಣ ವಿಷಯ ತಂದವರು, ಇನ್ನೊಂದು ರಾಜಕೀಯ ವಿಷಯ ತಂದವರು, ಇನ್ನೊಂದು ತಂದವರು, ಅದಕ್ಕೆ ಬೇರೆ ಟೈಮ್ನಲ್ಲಿ ನಾನು ಉತ್ತರ ಕೊಡ್ತೀನಿ. ಬಟ್ ಆದರೆ ಈ ಕ್ಷೇತ್ರಕ್ಕೆ ಬಂದು ಒಂದಷ್ಟು ಜನ ಯಾರು ಆರ್ಥಿಕವಾಗಿ ನಷ್ಟ ಹೊಂದಿದ್ರು ಅವ್ರಿಗೊಂದಷ್ಟು ಸಹಾಯ ಮಾಡಿದ್ದಾರೆ. ಅದಕ್ಕೆ ಸೀಮಿತವಾಗಿ ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ರಾಜಕಾರಣವನ್ನು ಮುಂದೆ ಮಾಡ್ಕೊಳ್ಳೋಣ. ಇವತ್ತು ನಾನು ರಾಜಕೀಯದ ಉತ್ತರ ಕೊಡಲಿಕ್ಕೆ ತಯಾರಿಲ್ಲ. ರಾಜಕಾರಣವನ್ನು ಇಲ್ಲಿರ್ತಕ್ಕಂಥ ಯಾರೇ ಆಗಲಿ ನನ್ನ ಪರ ವಿರೋಧ ಇದ್ದೇ ಇರುತ್ತೆ. ಪಕ್ಷದ ರಾಜಕಾರಣ ಇರ್ಬೋದು, ವ್ಯಕ್ತಿ ರಾಜಕಾರಣ ಇರ್ಬೋದು. ಅದನ್ನು ಈ ಟೈಮ್ನಲ್ಲಿ ಬೇಡ, ಎಲ್ಲರೂ ಸೇರಿ ಇದನ್ನು ಕ್ಲೋಸ್ ಮಾಡೋಣ. ಸೊ ಮುಂದೆ ಯಾವುದಾದ್ರು ಬಂದಾಗ ರಾಜಕಾರಣವನ್ನು ಮಾಡ್ಕೊಂಡು ಹೋಗೋಣ. ಅದಕ್ಕೆ ಸಂಬಂಧ ಇಲ್ಲ. ದಯಮಾಡಿ ನಿಮ್ಮ ಸಹಕಾರ ಇದೆಲ್ಲವೂ ಒಂದು ಕಡೆ ಆದರೆ ಇದು ಸಂಪೂರ್ಣವಾಗಿ ನಿಲ್ಲಬೇಕು. ಅಂದರೆ ಸಂಪೂರ್ಣವಾಗಿ ಈ ನಾಡಿಗೆ ಒಂದು ಸಂದೇಶ ಹೋಗಬೇಕು ಅಂದರೆ ನಿಮ್ಮಿಂದನೇ ಆಗಬೇಕು. ನಾನೇನು ನಿಮ್ಮನ್ನು ಉತ್ಪ್ರೇಕ್ಷೆಗೆ ಮಾಡಿ ಅಂತ ಹೇಳಲ್ಲ, ನಿಮ್ಮನ್ನು ದುರುಪಯೋಗ ಮಾಡ್ಕೊಳ್ಳೋಕ್ಕೂ ಪ್ರಯತ್ನ ಮಾಡಲ್ಲ. ವಾಸ್ತವವಾಗಿ ನಾಗಮಂಗಲದಲ್ಲಿ ನಡೆದು ಹೋಯ್ತಷ್ಟೇ. ಈಗ ಯಥಾಸ್ಥಿತಿಗೆ ನಿರ್ಮಾಣ ಆಗಿದೆ. ಇವತ್ತು ನಡೆದಂಥ ಸಭೆನೇ ನಿಮಗೆ ಸಾಕ್ಷಿಯಾಗಿದೆ. ಇದನ್ನು ನೀವು ದಯಮಾಡಿ ನಾಗಮಂಗಲ ಮತ್ತೆ ವಾಪಸ್ ಬಂದಿದೆ, ನಾಳೆಯಿಂದ ಗಣಪತಿ ಉತ್ಸವ ಚಾಲನೆ ಆಗ್ತಾಯಿದೆ ಅಂತೇಳಿ ನೀವು ಚಾನಲ್ನವ್ರು ಹಾಕಿದ್ರೆ ಬಹುಶಃ ಅದಕ್ಕಿಂತ ಪರಿಹಾರ ಇನ್ನೊಂದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲರೂ ಸಹ ವಾಸ್ತವವಾದಂಥ ಸತ್ಯ ಹಾಕಲಿಕ್ಕೆ ಹಿಂದೆ ಮುಂದೆ ನೋಡಲ್ಲ, ಮಾಡ್ತೀರಾ ಅನ್ನೋ ನಂಬಿಕೆನೂ ನನಗಿದೆ. ದಯಮಾಡಿ ನಿಮ್ಮೆಲ್ರಿಗೂ ಸಹ ಇಲ್ಲಿ ಗಂಟ ಬಂದು ಮಂಡ್ಯದಿಂದ ಪ್ರಿಂಟ್ ಮೀಡಿಯಾ, ನಾಗಮಂಗಲದವರು, ಮಂಡ್ಯದವರು ನೀವೆಲ್ಲ ಸೇರಿ ಈ ಸಭೆ ಯಶಸ್ವಿ ಆಗಲಿಕ್ಕೆ ಸಹಕಾರ ಕೊಟ್ಟಿದ್ದೀರಾ. ಸ್ವಲ್ಪ ನಾನೇನು KDP ಮೀಟಿಂಗ್ ಬೇಡ ಅನ್ನಲ್ಲ ಅಥವಾ ಇನ್ನೊಂದು ಮೀಟಿಂಗ್ ಬೇಡ ಅನ್ನಲ್ಲ. ಈ ಒಂದು ಸಭೆಗೆ ಸ್ವಲ್ಪ ನೀವು ಅಲ್ಲೇ ಇರಿ, ನಂತರ ಬ್ರೀಫ್ ಮಾಡ್ತೀನಿ ಅಂತ ಕೆಲವರು ನೋವಾಗಿರ್ಬೋದು. ದಯಮಾಡಿ ಸಹಕರಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ. ಗೊತ್ತಿಲ್ಲ, ಇದೆಲ್ಲೂ ತೊಂದರೆ ಕೊಟ್ಟಿಲ್ಲ, ಅವತ್ತು ಯಾವುದೂ ಇಲ್ಲವಂತೆ. ಆ ಥರದ್ದು ಯಾರೂ ರಿಕ್ವೆಸ್ಟ್ ಕೊಟ್ಟಿಲ್ವಂತೆ ಬಿಡ್ತೀವಿ ಅಂತ. ಬಟ್ ಇಲ್ಲೂ ಯಾರೂ ರಿಕ್ವೆಸ್ಟ್ ಕೊಟ್ಟಿಲ್ಲ ಸೋಮವಾರ. ನಾನು ಹೇಳಿದೆ ಅಪ್ಪಿತಪ್ಪಿ ನಾಳೆ ಮಾಡ್ತೀನಿ ಅಂದಾಗ ಇಲ್ಲಿ ಘಟನೆ ನಡೆದಿರೋದ್ರಿಂದ ಆ ಥರದ ಸನ್ನಿವೇಶ ಬೇಡ ಅಂತ. ನಾಳೆ ಒಂದಷ್ಟು ಜನ 7 ಜನ ಗಣಪತಿ ಇವತ್ತು ಬಿಡ್ತೀನಿ ಅಂತಂದಿದ್ದಾರಂತೆ, ನಾಳೆ ಬಿಡ್ತೀನಿ. ಹೇಳಿದೆ ಈಗ ಅದೇ ಈಗ ಕಾನೂನಿನಲ್ಲಿ ಒಂದು ಸಲ FIR ಆದರೆ, ಅರೆಸ್ಟ್ ಆದರೆ ಬೇಲ್ ತಗೊಳ್ಳೇಬೇಕಾಗುತ್ತೆ, ಅನಿವಾರ್ಯ. ಚಾರ್ಜ್ ಶೀಟ್ ಹಾಕೋ ಸಂದರ್ಭದಲ್ಲಿ ಅವರು 100ಕ್ಕೆ 100 ಅಮಾಯಕರು ಅಂತ ಖಚಿತ ಆದರೆ ಅದನ್ನು ಬಿಟ್ಟು ಚಾರ್ಜ್ ಶೀಟಲ್ಲಿ ಫೈಲ್. ಹೌದು, ಕೆಲವೊಮ್ಮೆ ಇಂಥ ಒಂದು ಘಟನೆ ನಡೆದಾಗ ನಮ್ಮ ದೃಷ್ಟಿ ಮೊದಲು ಇಲಾಖೆಗಾಲಿ ಸರ್ಕಾರಕ್ಕಾಗಲಿ ಘಟನೆಯನ್ನು ಕಂಟ್ರೋಲ್ ಮಾಡಬೇಕು, ಎಕ್ಸ್ಟೆಂಡ್ ಆಗಬಾರ್ದು, ಅನಾಹುತ ಆಗಬಾರ್ದು ಅನ್ನೋದು ಇರುತ್ತೆ ವಿನಃ ಆ ಸಂದರ್ಭದಲ್ಲಿ CCTVನಲ್ಲೋ ಗುಂಪಿನಲ್ಲೋ ಇದ್ದವರು ಅವರು ಆಕಸ್ಮಿಕ ಬೇರೆ ಉದ್ದೇಶದಿಂದ ಬಂದಿದ್ದಾರೋ, ಅಲ್ಲಿ ತಮಾಷೆಯಾಗಿ ಬಂದಿರ್ತಾರೋ ಇರ್ತಾರೆ. ಆ ಥರದ ಎಲ್ಲ CCTVಲಿ ಮಾಡಬೇಕು ಅಂದರೆ 500-1000 ಜನ ಆಗಿಬಿಡ್ತಾರೆ. ಬಟ್ ಅದರಲ್ಲಿ ಕೆಲವರು ಪ್ರಮುಖವಾಗಿ ಹಿಂದೆ ಮುಂದೆ ಸೇರಿರ್ತಾರೆ. ಅದರಿಂದ ಇನ್ನೂ ಒಂದು ಸಲ CCTVನ ನೋಡಿ ಅವ್ರ ಹೆಸರು ನೋಡಿದ ತಕ್ಷಣವೇ ಅವ್ರ ಗಲಾಟಿನಲ್ಲಿ ಭಾಗವಹಿಸ್ತಿದ್ದವರಾ ಇಲ್ವಾ ಎಲ್ಲ ಗೊತ್ತಾಗುತ್ತೆ. ಯಾರು ಅಮಾಯಕರಿದ್ದಾರೆ ಅವರನ್ನು ಚಾರ್ಜ್ ಶೀಟ್ ಸಂದರ್ಭದಲ್ಲಿ ಬಿಡ್ತಾರೆ.
ಸರ್ ಅವ್ರ ಉದ್ದೇಶ ಆಗಿರೋ ಘಟನೆನ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಬೇಡ. ಇನ್ನು ಮುಂದೆ ಭಾಳ ವರ್ಷದ ನಂತರ ಆಗಿದೆ. ಸೊ ಇನ್ನು ಮುಂದೆ ಆಗೋದು ಬೇಡ. ಅದಕ್ಕೆ ಇಲಾಖೆಯವರು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಮತ್ತು ಮೊನ್ನೆ ನಡೆದಾಗ ಸ್ವಲ್ಪ ಅವರು ಶಾಂತಿ ಸಭೆ ಮಾಡಬೇಕು ಅಂತ ಹೇಳಿದರು. ಶಾಂತಿ ಸಭೆ ಮಾಡಿದ್ದಾರೆ. ಗಣಪತಿ ಬಿಡೋದಕ್ಕಿಂತ ಮೊದಲು ಮಾಡಬೇಕಾಯಿತು ಅಂತ ಹೇಳಿದರೆ ಶಾಂತಿ ಸಭೆ ಮಾಡಿದ್ದಾರೆ. ಸ್ವಲ್ಪ ಪೊಲೀಸ್ನವರು ಅವತ್ತು ಹೆಚ್ಚು ಬಂದೋಬಸ್ತ್ ಮಾಡ್ಕೊಂಡಿರಲಿಲ್ಲ ಅನ್ನೋದನ್ನು ಸಹ ಒಬ್ಬಿಬ್ಬರು ಹೇಳಿದ್ದಾರೆ. ಸೊ ತಕ್ಷಣ ಅದಾದಮೇಲೆ ಪೊಲೀಸ್ನವರು ಇಡೀ ಜಿಲ್ಲೆ ಎಲ್ಲ ವ್ಯವಸ್ಥೆ ಇಲ್ಲಿಗೆ ಬರಲಾಗಿ ಇದೆಲ್ಲ ಅವಾಯ್ಡ್ ಆಯಿತು, ಧನ್ಯವಾದಗಳು ಅಂತಲೂ ಕೆಲವರು ಹೇಳಿದ್ದಾರೆ. ಸೊ ಆ ಥರ ಒಂದಷ್ಟು ಹೇಳಿ ಮತ್ತು ಮುಂದೆಲ್ಲ ಸರಿ ಹೋಗ್ತೀವಿ ಅನ್ನೋದೇ ಹೆಚ್ಚು ಹೇಳಿದ್ದಾರೆ. ಅವರೆಲ್ಲ ಅವ್ರು ಯಾರು ಬೇಕಾದರೂ ಬಂದು ಯಥಾಸ್ಥಿತಿನಲ್ಲಿ ಅವರ ಜೀವನವನ್ನು ನಡೆಸ್ಕೊಂಡು ಹೋಗ್ಬೋದು. ಅದಕ್ಕೆ ಯಾವುದೇ ತೊಂದರೆ ಇಲ್ಲ. ನಾಳೆಯಿಂದ ಗಣಪತಿನೂ ಬಿಡ್ಬೋದು. ಸೊ ನೋಡೋಣ, ನಾವು ಇಲಾಖೆಯಲ್ಲಿ ಮಾಡಿಸೋದು ಅಥವಾ ಇಲ್ಲ ಬೇರೆ ಥರ ಮಾಡಿಸೋದು ಸ್ವಲ್ಪ ಗೃಹ ಮಂತ್ರಿ ಜೊತೆಲೂ ಮುಖ್ಯಮಂತ್ರಿ ಜೊತೆಲೂ ಮಾತಾಡ್ತೀವಿ. ಜಿಲ್ಲಾಧಿಕಾರಿಗಳಿಗೆ ಆ ಜವಾಬ್ದಾರಿ ಕೊಡ್ತೀವಿ. ಸೊ ಚೆಕ್ ಮಾಡೋಣ, ತಪ್ಪೇನಿಲ್ವಲ್ಲ. ಒಂದ್ಸಲಿ ಎಲ್ಲರೂ ನಾವು ಮಾತನಾಡ್ತಕ್ಕಂಥದ್ಕಿಂತ ಹೆಚ್ಚಾಗಿ ಇದಕ್ಕೇನಾದ್ರು ಯಾವುದಾದ್ರು ಒಂದು ಸಂದರ್ಭ ಇದೆಯಾ ಇಲ್ವಾ ಅನ್ನೋದು ನೋಡ್ದಂಗೆ ಆಗುತ್ತೆ. ನೋಡೋಣ ಸರ್, ಇನ್ನೂ ಅದನ್ನು ನೋಡೋಣ, ಮಾತಾಡ್ತೀನಿ. ಇರ್ತಾರೆ, ಇಲ್ಲ ಅಂತಿಲ್ಲ. ಅದು ಹೆಂಗೆ ಇಲ್ಲ ಅಂತ ಹೇಳೋಕ್ಕಾಗುತ್ತೆ? ಈಗ ಸದ್ಯಕ್ಕೆ ಅದನ್ನೆಲ್ಲ ನೋಡಿ ತಾಳ್ಮೆಯಿಂದ ಮುಂದೆ ಈಗ FIR ಆಗಿದ್ದವ್ರನ್ನೂ ಇವತ್ತೇನು ಅರೆಸ್ಟ್ ಮಾಡೋವಂಥ ಪರಿಸ್ಥಿತಿ ಇಲ್ಲ. ಮುಂದೆ ಅದು ಅವಶ್ಯಕತೆ ಬಂದರೆ ಅವ್ರು ಬೇಲ್ ತಗೊಂಡ್ರೆ ಅರೆಸ್ಟ್ ಮಾಡೋವಂಥ ಬರೋಲ್ಲ, ಬೇಲ್ ತಗೊಳ್ಳದೇ ಅರೆಸ್ಟ್ ಮಾಡಬೇಕು. ಈಗ ನಮ್ಮ ಅಶ್ವಥ್ ಹೇಳ್ದಾಗ, ಇವನು ವೆಂಕಟೇಶ್ ಹೇಳ್ದಾಗೆ FIR ಭಾಳ ಜನ ಇದ್ದಾರೆ. ಈಗ ನಾಳೆ ಬೆಳಗ್ಗೆ FIR ಇದ್ದಾರಲ್ಲ ಅರೆಸ್ಟ್ ಮಾಡೋಕ್ಕೆ ಹೋದಾಗ ಕೆಲವರು ಬರಲ್ಲ, ಕೆಲವರು ಗಣಪತಿ ಪೂಜೆ ಮಾಡೋರು ಬಿಡಲ್ಲ ಅಂತ. ಈಗ ಸದ್ಯಕ್ಕೆ ಅದು ಯಾವುದೂ ಇಲ್ಲ. ಸೊ ಬೇಲ್ ತಗೋಬೋದು, ಬೇಲ್ ತಗೊಳ್ಳದೇ ಇರ್ಬೋದು. ಬೇಲ್ ತಗೊಳ್ಳದೇ ಇದ್ದು ಅರೆಸ್ಟ್ ಮಾಡುವಂಥ ಅನಿವಾರ್ಯ ಬಂದರೆ ಅರೆಸ್ಟ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಇಲ್ಲದೆ ಬೇಲ್ ತಗೊಂಡ್ರೆ ಅರೆಸ್ಟ್ ಮಾಡುವಂಥ ಪ್ರಶ್ನೆ ಬರಲ್ಲ ಅವಾಗ. ಮತ್ತು ಆ ಚಾರ್ಜ್ ಶೀಟ್ ಹಾಕಿದ್ಮೇಲೆ ಈಗ ಈ ಥರ ಅಮಾಯಕರಿದ್ದರೆ ಬಿಟ್ಬಿಡ್ತೀವಿ, ಅವಾಗ ಪ್ರಶ್ನೆ ಬರಲ್ಲ. ಅದನ್ನು ಇಲಾಖೆ ಒಂದು 2-3 ಸಲ ಮಾಡ್ತಾರೆ. ಸರಿ ಆಯಿತು, BJP ಸಲಹೆಯನ್ನು ಸೂಕ್ತವಾಗಿದ್ದರೆ ಅದನ್ನು ಪರಿಗಣಿಸೋಣ. ಅದು ನನಗೆ ಮಾಹಿತಿ ಇಲ್ಲ. ಸೊ ನೋಡೋಣ, ತನಿಖೆಯಲ್ಲಿ ಎಲ್ಲ ಹೊರಗಡೆ ಬರುತ್ತಲ್ಲ, ರಿಪೋರ್ಟ್ ತಗೊಳ್ಳೋಣ. ಮಾಡಲಿ, ಯಾರಿಗೆ ಕೊಡ್ತಾರಂತ ರಿಪೋರ್ಟು? ಸಂತೋಷ, ಕೊಡಲಿ ಭಾಳ ನಮ್ಮ ಇಲಾಖೆಯವರು DC ಅವರು SP ಅವರು 3 ದಿವಸದಿಂದ ಇಲ್ಲೇ ಇದ್ದಾರೆ, ಕೊಡ್ತಾರೆ. ಅವರು ಒಂದು ರಿಪೋರ್ಟ್ ಕೊಟ್ಟರೆ ಅದನ್ನು ನೋಡೋಣ, ತಪ್ಪೇನಿದೆ. ಅವರು ನಮಗೇನಾದ್ರು ಒಳ್ಳೆಯ ಸಲಹೆ ಕೊಡ್ತಾರೆ ಅಂದರೆ ಯಾಕೆ ಕೇಳಬಾರ್ದು? ತಪ್ಪೇನಿದೆ, ಕೇಳೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ತುಂಬ ಥ್ಯಾಂಕ್ಸ್.